ಅದಕ್ಕೆ ಫುಲ್ ಅಮೌಂಟ್ ಕಟ್ಟಿರೋದು ಫಸ್ಟ್ ರೆಡಿ ಮಾಡಬೇಕು ಅಂತೇಳಿ ಈಗ ಈ ಥರ ಬ್ಲಾಕ್ ವೈಸ್ ರೆಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಬ್ಲಾಕ್ಗಳಿನ್ನ ಆಗ್ಬೇಕು ಸರ್ ಈ ಮಧ್ಯೆ ಈ ಒಂದು ಯೂನಿಟಿಗೆ 1200 ಇರ್ಬೇಕು ಸರ್. ಇಷ್ಟು ನಮಗೆ ಈಗ 400 ಈ ತಿಂಗಳ ಎಂಟಿಗೆ ರೆಡಿ ಆಗ್ತದೆ ಸರ್. ವಾಟರ್ ಪೈಪ್ ಲೈನ್ ಕನೆಕ್ಷನ್ ಮಾಡೋದು ಬಾಕಿ ಬೋರ್ಡಿಂದ 2 MLD ಸ್ಟಿಕ್ ಮಾಡ್ತೀವಿ. 3 ತಿಂಗಳು ಆಗುತ್ತೆ ಸರ್. ನಾವು ಕಂಪ್ಲೀಟ್ ಆಗಿ 3 ಮಂತ್ಸ್ ಎಷ್ಟು ನೋಡೋಣ ಸರ್. ಅದು ಅಲ್ಲ ನಮ್ಮದು ಈಗ ಪೈಪ್ ಲೈನ್ ಹಾಕೋದು ಬಾಕಿ ಇದೆ. ಮಾಡ್ತೇವೆ ಸರ್. ಈಗ ನಡೀತಾ ಇದೆ ಡಿಸೆಂಬರ್ ಮುಗಿಸ್ತೀವಿ ಸರ್. ಅದು ಆಗಲಿ ಸರ್. ಈಗ ನಮ್ದೇನು ಉದ್ದೇಶ ಇಲ್ಲ ಸರ್. ಈಗ ಯಾಕೆ ನಾವು ಇಲ್ಲಿ ಅವ್ರಿಗೆ ಮನೆ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡ್ಬೇಕಂತ ಸರ್. ಈಗ ಜನರೇ ಬೇರೆದವ್ರಿಗೆ ಈಗ ಜನ ಕೊಟ್ಟಿದ್ದಾರೆ, ನಾವು ಬೇರೆದವರು ಹಣ ಫಸ್ಟ್ ಒಂದು ಬ್ಯಾಚ್ ಬಂದು ಇಲ್ಲಿ ಸೇರ್ಕೊಂಡು ಸರ್. ಉಳಿದವರು ಯಾರು ಕಟ್ಟಬೇಕಾಗಿರೋದೆಲ್ಲ ವಾಲಂಟಿಯರ್ ಬಂದು ಕಟ್ಟಿಬಿಡ್ತಾರೆ. ಮನೆ ಟೈಮ್ ಅದೇ ಸರ್ ಫಂಕ್ಷನ್ ಮಾಡಿ ಒಂದು ದೊಡ್ಡದು ಚೆನ್ನಾಗಿ ಮಾಡಿ ಇದು ಯಾವುದೋ ಕ್ಯಾಬಿನೆಟಾಗಿ ಇಟ್ಟು ಇದರಲ್ಲಿ ಜನ ಕಟ್ಟೋ ದುಡ್ಡನ್ನು ಕೂಡ ವ್ಯವಹಾರ ಮಾಡ್ತೀನಿ ಅಂತ ಜನರನ್ನು ನಾವು ಹೇಳ್ತಿದ್ದಾರೆ. ಅದೇನಾದರೂ ಮಾತನ್ನು ಹಾಕಿಟ್ಟಿದ್ದು ಅಂತ ಹೇಳಿ ಸರ್. ಹೌದು ಸರಿ ಸರ್. SCPT SPಯಲ್ಲಿ ಕಾಂಟ್ರಿಬ್ಯೂಷನ್ ನಾವು ಇಟ್ಟಿದ್ದೀವಿ ಸರ್, ಬಟ್ ಸ್ಯಾಂಕ್ಷನ್ ಆಗಲಿಲ್ಲ ಸರ್. ಇಲ್ಲ ಈಗ ಹೊಸದಾಗಿ ಅದನ್ನು ಇದೆ ಸರ್. ಕೊಡ್ತೀವಿ. 5,616 ಗೌರ್ಮೆಂಟ್ ಅಲ್ಲಿಂದ ರಿಫಂಡ್ ಮಾಡ್ತೀವಿ. 4 ಲಕ್ಷ ಮತ್ತು ಈ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರ್ತಿದೆ ಎಷ್ಟು ಬರ್ತದೆ? ಸೆಂಟ್ರಲ್ ಕೂಡ ಸ್ಟೇಟ್ ಗೌರ್ಮೆಂಟಾಗಿ ಕಟ್ತೀವಿ. ಹೌದು ಸರ್. 180 ಸ್ಟೇಟ್ 180 ಸ್ಟೇಟು. ಇದು ಸೆಂಟ್ರಲ್ ಅವ್ರು ಏನು ಕೊಡ್ತಿದ್ರು ಅದನ್ನು ತೆಗೆದು ಸ್ಟೇಟ್ ಅವ್ರಿಗೆ ಕಟ್ತೀವಿ ಅಂತ ನಾವು ಕೊಟ್ಟಿವಂತ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಅದು ಕ್ಯಾಬಿನೆಟಲ್ಲಿ ಹೀಗೆ ಆದರೆ ಬೆಸ್ಟ್ ಆಗುತ್ತೆ ಸರ್. ಹಂಗಾಗಿದ್ರೆ ಈಸಿ ಆಗುತ್ತೆ ಸರ್. ನಮಗೆ 2,90,000 ಬೆನಿಫಿಷರಿ ಕಾಂಟ್ರಿಬ್ಯೂಷನ್ನು ಮತ್ತೆ ಹೆಚ್ಚಾಯ್ತು ಸರ್. ಇದು ಇವ್ರದ್ದು 2.9 ಇರೋದು ಸರ್, ಮತ್ತೆ 50,000 ಹೆಚ್ಚಿಗೆ ಆಯ್ತು. ಇವನ್ನೆಲ್ಲ ಯಾರಿಗನ್ನ ಇಂಡಿವಿಜುವಲ್ ಅಲಾಟ್ ಮಾಡಿ 15 ವರ್ಷ 20 ವರ್ಷ ನಾವು ಏನು ಮಾಡ್ತಾರೆ ಅವರು ಏನು ಮಾಡಿ ನೋಡೋಣ. ಭಾಳ ಬರೋದು ಯಾವತ್ತೂ ಒಂದೊಂದು ಜಾಸ್ತಿ ಇದ್ರಾಗಿಲ್ಲ ಭಾಳ ಜನಕ್ಕೆ ಅಂತ ಮಾಡಿಲ್ಲ ಈಗ ಎಲ್ಲ ಬ್ಲಾಕಿಗೆ ಮತ್ತು ಸ್ಲ್ಯಾಬ್ ಹಾಕ್ತಾರೆ. ಯಾವ್ದಾದ್ರು ಲೆಟರ್ ಕಳಿಸಿ ಕರೆಕ್ಟ್ ಮಾಡಿ ಎಲ್ಲ ಪೂರ ಪಕ್ಕ ಎಷ್ಟು ಬಿಲ್ ಕೊಡೋದು ಇಲ್ಲ ಸರ್. 410 ಇದೆ ಸರ್. ಬ್ಯಾಲೆನ್ಸ್ ಏನು 400ದು ಈ ಬ್ಯಾಂಕ್ ಲೋನು ಸರ್. ಇವ್ರದ್ದು ರಿಮೈನಿಂಗ್ 400 ಹೌಸಸ್ಗೆ ಇವ್ರನ್ನೂ ಡಿಸೆಂಬರ್ವರೆಗೆ ಟೈಮ್ ತಗೋತಾರೆ. ಅವಾಗ ಅವ್ರಿಗೆ ಅಲರ್ಟ್ ಮಾಡ್ಬೋದು ಸರ್. ಈಗ 410 ರೆಡಿ ಇದಾವೆ ಸರ್. ಈ ತಿಂಗಳ ಎಂಡಿಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಈ ಮಂತ್ಗೆ ಸರ್ ಮಂತಲ್ಲಿ ಮತ್ತೆ 12 ಬ್ಲಾಕ್ ಕೊಡ್ತೀನಿ ಸರ್. 144 ಯೂನಿಟ್ಸ್ ಆಗ್ತವೆ ಸರ್. ಮತ್ತು ನೆಕ್ಸ್ಟ್ ನವಂಬರ್ ಮಂತ್ ಎಂಡಿಗೆ ಇನ್ನೂ ಒಂದು 5 ಸರ್. ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಈ ತಿಂಗಳ ಎಂಡಿಗೆ ನಮಗೆ ಸರ್ ಇನ್ನೊಂದು 16 ರೆಡಿ ಮಾಡ್ತಾರೆ ಸರ್. 30th ಕಂಪ್ಲೀಟ್ ಆಗ್ತದೆ. ಆಗ್ತದೆ ಸರ್. ಅದು ಈಗ ಅವು ಕಂಪ್ಲೀಟ್ ಹೆಂಗಿದಾವೆ ಸರ್ ಅಂದರೆ ಇದೆ ಇಲ್ಲಿ ರೆಡಿ ಆಗಿದೆ, ಇಲ್ಲಿ ರೆಡಿ ಆಗಿದೆ. ಇದು ಯಾಕೆ ಹಿಂಗಾಗಿದೆ ಸರ್ ಅಂದರೆ ಇವರು ಅಲರ್ಟ್ ಮಾಡಿ ಪ್ರೊವೈಡ್ ಮಾಡಬೇಕು ಅಂತೇಳಿ ಬೆನಿಫಿಷಿಯರಿ ಅದನ್ನು ನಾವು ಮಾಡ್ತೀವಿ. ಫಸ್ಟ್ ಡಾಕ್ಯುಮೆಂಟ್ಸ್ ನಾವು ಆಶ್ರಯದಲ್ಲಿ ಇಂಡಿಪೆಂಡೆಂಟ್ ಕಟ್ಟಿದ್ರೆ ಇಷ್ಟೊಂದು ಇದಾವೆ ಸರ್. ಒಂದೊಂದು ಬ್ಲಾಕ್ 12 ಸರ್. ಒಂದು ಫ್ಲೋರಿಗೆ 4 3 ಫ್ಲೋರ್ಸ್ G+2 ಫೌಂಡೇಶನ್ ನೆಕ್ಸ್ಟ್ ಅಲ್ಲೆಲ್ಲ
ಮಟ್ಟದಲ್ಲಿ ಒಬ್ಬರಿಗೆ ಅದಕ್ಕೆ ಆಗಿಲ್ಲ ಸರ್ ಇನ್ನೆಲ್ಲ ಅದನ್ನೇ ಒಬ್ಬರು ತಗೊಂಡು ಅಲ್ಲಿಂದ ಕೂಡಿಸಿ ಈಗ ಒಂದು ಅಲ್ಲಿ ಸ್ಯಾಂಪಲ್ಸ್ನ